ಡಿ.ಸಿ ಆಫೀಸ್ ಮುಂದೆ ಹೋಮ ಮಾಡಿದ್ದಾರೆ. ಹೋಮ ಹೋಮ ಮಾಡ್ಲಿಕ್ಕಿಲ್ಲ. ಏನ್ ಕಾರಣ ಅಂದ್ರ ವಿಶಾಲ್ ನಗರದಾಗ ಮಸೀದಿ ಮುಂದೆ ಒಂದು ರೋಡ್ ದಿನ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಶ್ಲೋಕಾನು ಮಾಡಿದ್ದಾರೆ. ಆ ಶ್ಲೋಕ ಆದ್ಮೇಲೆ ಕುರಾನ್ ಪಠಣ ಮಾಡಿದ್ದಾರೆ. ಇದು ಮುಖ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳಿಗೆ ನಾವು ಪತ್ರಕರ್ತರದಿರಿ, ನೀವು ನೋಡ್ತಿರ್ಬೋದು. ನಾನು ಹೇಳೋದು ಅವಶ್ಯಕತೆ ಇಲ್ಲ. ಉದ್ಘಾಟನೆಗಿರ್ಲಿ, ರೋಡ್ ಉದ್ಘಾಟನೆಗಿರ್ಲಿ, ಗುದ್ದಲಿ ಪೂಜೆ ಆಗಲಿ, ಎಲ್ಲ ನೀವು ನೋಡಿದ್ರಿ. ಅದ ಸಾಮಾನ್ಯವಾಗಿ ಸರ್ಕಾರ ಕಾರ್ಯಕ್ರಮ ಇದ್ರು. ನಮ್ಮ ದೇಶದ ಒಂದು ಪರಂಪರೆ ಐತಿ. ಮುಸಲ್ಮಾನರ ಓಣ್ಯಾಗಿದ್ರ ಫಾತ್ಯ ಮಾಡ್ತಾರ, ಹಿಂದೂಗಳು ಓಣಿ ಇದ್ರೆ ಅವ್ರವ್ರ ಪದ್ಧತಿ ಪ್ರಕಾರ ಗುದ್ಲಿ ಪೂಜೆ ಮಾಡ್ತಾರ. ಇದು ಸ್ವಾಭಾವಿಕವಾಗಿ ಗುದ್ಲಿ ಪೂಜೆ ಎಲ್ಲ ಇದು. ಅದನ್ನು ಕುರಾನ್ ಪತನ ಮಾಡ್ಯಾರ ಅಂತ ಹೇಳಿ ಇನ್ನು ಬೇರೆ ಏನಾರ ತಪ್ಪು ಮಾಡಿದಕ್ಕ ಹೋಮ ಮಾಡ್ರ ಅಭ್ಯಂತಿರಲ್ಲ. ಒಂದು ಧರ್ಮ ಗ್ರಂಥ, ಒಂದು ಪವಿತ್ರ ಧರ್ಮ ಗ್ರಂಥ, ಬೈಬಲ್ ಆಗ್ಲಿ, ಗೀತಾ ಆಗ್ಲಿ, ಆಮೇಲೆ ಕುರಾನ್ ಆಗ್ಲಿ, ಏನ್ ಎಲ್ಲ ಸಮಾಜದ ಎಲ್ಲ ರಿಲಿಜನ್ ಒಂದೊಂದು ಗ್ರಂಥ ಇದೆ. ಎಲ್ಲರೂ ಇದರಾಗ ಪವಿತ್ರ ಗ್ರಂಥ ಅಂತೀವಿ. ಅದು ಪತನ ಮಾಡಿದಕ್ಕೆ ಹೋಮ ಮಾಡ್ತೇನಂದ್ರ ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗ ರಾಜಕೀಯ ಒಳಗ ನಿನ್ನೆ ಇವ್ರೇನ್ ಮಾಡಿದಾರಲ್ಲ ಅದಕ್ಕೊಂದು ಕರಾಳ ದಿನ, ರಾಜಕೀಯವಾಗಿ ಕರಾಳ ದಿನ ಅಂತ ನಾ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ರಾಜಕೀಯ ಇರ್ಲಿ ನೋಡ್ರಿ, ಹಿಂದುತ್ವ ಒಳಗ್ ಮಾಡ್ತಾರ, ಅದೆಲ್ಲ ಮಾಡ್ತಾರ, ಅದು ಬೇರೆ. ನೀವು ಕುರಾನ ಪತನ ಮಾಡ್ಯಾರ ಅಂತ ಹೇಳಿ ಇದು ಮೊದ್ಲದಾಗ ಆಗಿದ್ರು, ನಾವು ಹೊಸದಾಗ ಆಗಿತ್ತು ಮಾಡ್ತಿದ್ವಿ. ನೀವು ಎಲ್ಲಿ ಓಪನಿಂಗ್ ಹೋಗ್ರಿ, ಈಗ ಕಾರ್ಪೊರೇಟರ್ಸ್ ಇರ್ತಾರ, ಈ ಮುಸ್ಲಿಂ ಓಣಿ ಹಿಂದೂ ಕಾರ್ಪೊರೇಟರ್ ಇರ್ತಾರ. ಈಗ ಮುಸ್ಲಿಂ ಓಣಿಗೆ ಹೋಗ್ರಿ, ಗುದ್ಲಿ ಪೂಜೆ ಹೋಗ್ರಿ, ನೀವು ತಗ ಹೋಗ್ರಿ, ಅಲ್ಲಿ ಫಾತೆ ಮಾಡಿ ಮಾಡ್ತಾರೆ. ಅವ್ರು ಜಾಸ್ತಿ ಮೆಜಾರಿಟಿ ಮನಿ ಯಾರು ಇರ್ತಾವ ಅವ್ರ ಕಲ್ಚರ್ ಪ್ರಕಾರ ಅವ್ರು ಏನಿತ್ ಮಾಡ್ತಾರೆ. ಕಾರ್ಪೊರೇಟರ್ ಹಿಂದೂ ಕಾರ್ಪೊರೇಟರ್ ಇದ್ರು ಮಾಡ್ತಾರ, ಯಾರು ಇದ್ರು ಮಾಡ್ತಾರೆ. ಆಮೇಲೆ ಹಿಂದೂ ಓಣಿ ಇದ್ರೆ ಅವ್ರು ಪೂಜಾ ಗೀಜೆ ಮಾಡಿ ಶ್ಲೋಕ ಏನ್ ಅವ್ರದ್ದೇನ್ ಪದ್ಧತಿ ಗುದ್ಲಿ ಪೂಜೆ ಮಾಡ್ತಾರೆ. ಇದನ್ನು ರಾಜಕೀಯವಾಗಿ ಮಾಡಿ ಮತ್ ಇನ್ನೊಂದು ಏನ್ ದಿಕ್ ತಗ್ಸಾಕ್ತಾರ ಎಲ್ಲಾ ಜನರದ್ದು ಉಳಿದಾಡೋದಂದ್ರೆ ಇವೆಲ್ಲದವರು ಆ ಸಿದ್ಧಾರೂಢ ಮಠದಲ್ಲಿ ಆಗೈತೆ ಅಂತ ಹೇಳ್ತಾರೆ. ಅದು ದಯಮಾಡಿ ಸಿದ್ಧಾರೂಢ ಮಠ ಆಗಿಲ್ಲ. ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ರಸ್ತೆ ಒಳಗಾಗಿದೆ, ಸಿದ್ಧಾರೂಢ ಮಠದಲ್ಲಿ ಆಗಿಲ್ಲ. ಇದೊಂದು ದಯಮಾಡಿ ನೆನಪು. ಆಮೇಲೆ ಬರೇ ಏನ್ ಮತ್ ದಿಕ್ ತಗ್ಸಾರ ಅಂದ್ರೆ ಬರೇ ಕುರಾನ್ ಪತನ ಅಷ್ಟ ಮಾಡ್ಯಾರ ಅಂತ ಹೇಳಾಕಿದ್ದಾರೆ. ಅದು ತಪ್ಪು. ಮೊದ್ಲ ಶ್ಲೋಕ ಆಗೈತಿ, ಅದಾದ್ಮೇಲೆ ಕುರಾನ್ ಪತನ ಆಗೈತಿ. ಅಂದ್ರೆ ಎಲ್ಲಾ ಸಮಾಜದವ್ರು ಇರ್ತಾರೆ, ಎಲ್ಲರಿಗೂ ಅವ್ರಿಗೆ ಶ್ಲೋಕ ಮಾಡಿ ಎಲ್ಲ ಇದೆಲ್ಲ ನಮ್ಮ ಕಾಲೇಜ್ ಒಳಗೂ ಕಾರ್ಯಕ್ರಮಗಳು ಆಗ್ತಾವ. ನಾವು ಶ್ಲೋಕನು ಹೇಳ್ತಾರೆ, ಅದಾದ್ಮೇಲೆ ಕುರಾನ್ ಪತ್ರ ಎಲ್ಲ ಕೂಡಿ ಮಾಡಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲಾ ಸಮಾಜ ಅಂತ ನಾವು ಎರಡು ತರ ಮಾಡ್ತೀವಿ. ಇದು ನಮ್ಮ ಬಂದಿದ್ದ ಇದು ಪದ್ಧತಿ ಈಗಿಂದ ಇದು. ಇದಕ್ಕೆ ರಾಜಕೀಯ ಮಾಡಿ ಅದಕ್ಕೆ ಶ್ಲೋಕ ಮಾಡಿ ನಾ ಇವೆಲ್ಲದ್ರಿಗೆ ಹೇಳಿಕ್ ಬಯಸ್ತೀನಿ. ಇನ್ನು ಆ ಜಡ್ಜ್ ಮೇಲೆ ಏನ್ ಒಗದಿದಾರಲ್ಲ ಶೂಸ್, ಅದರ ಬದಲಿ ಶ್ಲೋಕ ಮಾಡಿ ಇಂತ ಕೆಲಸಗಳು ಆಗ್ಬಾರ್ದು ಅಂತೇಳಿ ಶ್ಲೋಕಗಳು ಮಾಡ್ರಿ. ದುಶ್ಚಟ ಒಳಗೆ ಯುವಕರು ಬೀಳಾಕತ್ತಾರೆ, ದುಶ್ಚಟ ಒಳಗೆ ಬಿದ್ದಿದ್ದಾರೆ, ದಾರಿ ತಪ್ಪಿಸಿ ಹೊಂಟಿದ್ದಾರೆ, ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದ್ದಾವೆ. ಅದನ್ನ ಬರೀ ಶ್ಲೋಕ ಅದ ಏನದು ಏನ್ ಮಾಡಿದ್ರ ಹೋಮ ಹವನ ಮಾಡಿ ಅದೆಲ್ಲ ನಮ್ ದೇಶದೊಳಗೆ ಬಂದಾಗ್ಲಿ ಮಾಡ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನೀವು ಪವಿತ್ರ ಗ್ರಂಥ ಓದಿದ್ದಕ್ಕೆ ನೀವು ಹೋಮ ಮಾಡಿ ಅದಕ್ಕೆ ಇದು ಮಾಡ್ತೀರಂದ್ರ ಇದನ್ನು ಖಂಡನೀಯ. ಮತ್ತು ಇದು ನಮ್ಮ ರಾಜಕೀಯ ಜೀವನದಲ್ಲಿ ನಾನು ರಾಜಕಾರಣ ಬಹಳ ನೋಡಿದ್ದೇನೆ, ಬೈದ್ ನೋಡಿದ್ದೇನೆ, ಅದ್ ನೋಡಿದ್ದೇನೆ. ಇದು ಗ್ರಂಥ ಪವಿತ್ರ ಗ್ರಂಥ ಓದಿದಕ್ಕೆ ಹವನ ಮಾಡಿ ಅದಕ್ಕೆ ಇದ್ ಮಾಡ್ತೀವಿ. ಏನೋ ಏನೋ ಬಂದಿದ್ದ ಮುಲ್ಲಾ ಮೋಕ್ಷ ಏನೇನೋ ಹೆಸರಿಟ್ಟು ಮಾಡ್ತಾರಂದ್ರ ಅಂದ್ರೆ ಇವ್ರು ಎಜುಕೇಟೆಡ್ ಅದಾರೋ, ಏನು ಕಲ್ತಾರೋ, ಏನ್ ಇದು ಅನ್ಎಜುಕೇಟೆಡ್ ಇದ್ ಬಂದಾರೋ, ಏನಾರು ಅರ್ಥ ಆಕೈತಿ. ನನ್ಗ ಅನ್ಸೋ ಪ್ರಕಾರ ಇವ್ರು ಏನ್ ಮಾಡ್ಬೇಕು, ಹವನ ಮಾಡಿ ಇವ್ರು ಏನ್ ಗೊಬ್ಬರ ತುಂಬಿರ್ತಲ್ಲ ತಲೆಯಾಗ ಇವ್ರದೆಲ್ಲ, ಅದ ಹವನ ಮಾಡಿ ಮೊದ್ಲ ಗೊಬ್ಬರ ತಲೆಯಾಗಿನ ಗೊಬ್ಬರ ತೆಗಿಯೋದ್ ಮೊದ್ಲು ಹೇಳಿದ್ರು. ಮತ್ ದಯಮಾಡಿ ಎಲ್ಲರೂ ಆಚಾರ ವಿಚಾರ ಅವ್ರವ್ರ ಪದ್ಧತಿಗಳು ನಮ್ಮ ಹುಬ್ಳಿ ಧಾರವಾಡ ಮಾಡ್ಕೊಂತಿದ್ದೀವಿ. ಎಲ್ಲಾರು ಅವ್ರ ಪೂರ್ತಿಗೆ ಅವ್ರು ಮಾಡ್ತಾರ, ಅವ್ರು ನಮ್ಮ ಪೂರ್ತಿಗೆ ನಾವು ಮಾಡ್ತಿರ್ತೀವಿ. ಯಾರಿಗೂ ತೊಂದರೆ ಬರ್ಲಾರ್ದಂಗ ನಾವು ಎಲ್ಲ ಪೀಸ್ ಕಮಿಟಿ ಮಾಡಿ ಒಳ್ಳೇದಾಗಿ ನಡೆದಿದೆ. ಇಂಥವೆಲ್ಲ ಈ ಭಾಗದೊಳಗೆ ತಂದು ಮೊದ್ಲ ಯಾವ ಕಂಪನಿಗಳು ಬರಾಗತ್ತಿಲ್ಲ, ಡೆವಲಪ್ಮೆಂಟ್ ಆಗ್ತಿಲ್ಲ. ಮತ್ ನಿಮ್ಮಂತವ್ರು ಮಾಡಿದ್ರಿಂದ ಮತ್ ಸ್ವಲ್ಪ ಹಿನ್ನಡೆ ಆಗ್ಬಾರ್ದು. ಇಂಥೆಲ್ಲ ದಯಮಾಡಿ ನಾವು ಇದು ಖಂಡನೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿಕ್ ಬಯಸ್ತೇವೆ.